ಅವನು ಅಪ್ಪನಿಗಾಗಿ ಹೇಗೆ ಬರೆದಿದ್ದೀರ. ನನಗೆ 6 ವರ್ಷವಿದ್ದಾಗ ಅರೆ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ವಾ ಅನಿಸುತ್ತಿತ್ತು. 10ನೇ ವರ್ಷಕ್ಕೆ ಕಾಲಿಟ್ಟಾಗ ಅಪ್ಪ ಒಂಥರ ಸಿಡುಕನಂತೆ ಕಂಡ. 12ನೇ ವರ್ಷದಲ್ಲಿ ಹಿಂತಿರುಗಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದು ಹೋದ ಅನ್ನಿಸ್ತು. 16ನೇ ವಯಸ್ಸಿಗೆ ಬಂದಾಗಂತೂ ಅಪ್ಪನನ್ನು ಮೆಚ್ಚಿಸಲು ಆಗಲೇ ಇಲ್ಲ. 19ನೇ ವರ್ಷದಲ್ಲಿ ನನಗೂ ಅಪ್ಪನಿಗೂ ಸಣ್ಣ ಜಗಳವಾಯಿತು. 21ಕ್ಕೆ ಬಂದ ಅಪ್ಪ ವಿಪರೀತ ಬಿಗಿಯಾದವನಂತೆ, ತೀರಾ ಒರಟನಂತೆ ಕಂಡ. 25ನೇ ವಯಸ್ಸಲ್ಲಿ ಅಂದ್ಕೊಂಡೆ ಅಪ್ಪನಿಗೆ ಗೊತ್ತಿರುವಷ್ಟೇ ನನಗೂ ಗೊತ್ತಿದೆ. 30ರಲ್ಲಿದ್ದಾಗ ಮದುವೆಯಾದೆ. ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅಪ್ಪನಿಗೂ ನನಗೂ ಹೊಂದಾಣಿಕೆಯೇ ಇರಲಿಲ್ಲ. 35ನೇ ವರ್ಷದಲ್ಲಿ ನನ್ನ ಮಗ ಮತ್ತು ಮಗಳ ರಂಪ ಕಂಡು ತಲೆ ಚಿಟ್ಟು ಹಿಡಿಯಿತು. 39ರಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳಿಕೊಟ್ಟೆ. ಅಪ್ಪ ನೆನಪಾದ. 42ನೇ ವಯಸ್ಸಲ್ಲಿ ಅನಿಸಿತು ಅಪ್ಪನಂತೆಯೇ ಬಿಗಿಯಾಗದೆ ಹೋದ್ರೆ ಮಕ್ಕಳು ಬಗ್ಗಲ್ಲ. 45ರ ವಯಸ್ಸಲ್ಲಿ ನನ್ನನ್ನು ಸಾಕಲು ಅಪ್ಪನಿಗೆ ಎಷ್ಟೊಂದು ಕಷ್ಟ ಆಯಿತು ಅಂದ್ಕೊಂಡೆ. 56ರಲ್ಲಿದ್ದಾಗ ಅನ್ನಿಸ್ತು 2 ಮಕ್ಕಳನ್ನು ಸಾಕೋದೇ ಕಷ್ಟ. ಅಪ್ಪ 4 ಮಕ್ಕಳನ್ನು ಹೇಗೆ ಸಾಕಿದ. 58ನೇ ವಯಸ್ಸಿನಲ್ಲಿ ಮಕ್ಕಳು ನನ್ನನ್ನೇ ಹೀನಾಯವಾಗಿ ನಿಂದಿಸಿದ್ದರು. ಅಳು ಬಂತು ನನಗೆ. ಕಡೆಗೂ ಹಳೆಯದೆಲ್ಲ